ವಚನ ವಾಚನ. ಎನ್ನ ನಾನರಿಯದಂದು ಮುನ್ನ ನೀನೇನಾಗಿರ್ದೆ ಹೇಳ. ಎನ್ನ ನಾನರಿಯದಂದು ಮುನ್ನ ನೀನೇನಾಗಿರ್ದೆ ಹೇಳ. ಮುನ್ನ ನೀ ಬಾಯ ಮುಚ್ಚಿಕೊಂಡಿದ್ದೆ ಎಂಬುದ ನಾನಿನ್ನ ಕಣ್ಣಿಂದ ಕಂಡೆನು. ಎನ್ನ ನಾನರಿದ ಬಳಿಕ ಇನ್ನು ನೀ ಬಾಯ್ದೆರೆದು ಮಾತನಾಡಿದಡೆ ಅದನೆನ್ನ ಕಣ್ಣಿಂದ ಕಂಡು ನಾಚಿದೆ ನೋಡ. ಎನ್ನ ಕಾಂಬ ನಿನಗೆ ನಿನ್ನ ಕಾಂಬ ಎನಗೆ ಸಂಚದ ನೋಟ ಒಂದೇ ನೋಡ. ಗುಹೇಶ್ವರ ನಿನ್ನ ಬೆಡಗಿನ ಭಿನ್ನಾಣವರಿದೆ ನೋಡ. ಎಂತಹ ಒಂದು ಅದ್ಭುತವಾದ ವಚನ. ಎನ್ನ ನಾನರಿಯದಂದು ಮುನ್ನ ನೀನೇನಾಗಿದ್ದೆ ಹೇಳ. ನೋಡಿ, ನಾನು ನನ್ನನ್ನು ಅರಿತಿರಲಿಲ್ಲ. ಆವಾಗ ನನ್ನನ್ನು ನಾನು ಎಂದು ಅರಿಬೇಕಾದ್ರೆ ನಿನ್ನಿಂದ ನಾನು ಭಿನ್ನವಾಗಿರಬೇಕು. ಪರವಸ್ತುವಿನಿಂದ ನಾನು ಭಿನ್ನವಾಗಿರಬೇಕು. ನನ್ನನ್ನು ನಾನು ಆಗ ಅರಿತಿರಲಿಲ್ಲ. ಏಕೆಂದರೆ ನನ್ನ ಬಗ್ಗೆನೇ ನನಗೆ ಗೊತ್ತಿರಲಿಲ್ಲ ಅಂದಮೇಲೆ ನಾನೇನು ಅನ್ನೋದೇ ಗೊತ್ತಿರಲಿಲ್ಲ ಅಂದಮೇಲೆ ನಾನು ಭಿನ್ನನೇ ತಾನೆ. ಏಕೆಂದರೆ ನಾನು ಪರವಸ್ತುವಿನಿಂದ ಭಿನ್ನವಾಗಿರಲಿಲ್ಲ. ದೇವನೇ ನನ್ನನ್ನು ನಾನು ಅರಿಯದ ಹಾಗೆ ನೀನು ಏನಾಗಿದ್ದೆ ಹೇಳು. ದೇವರೇ, ನಾನು ಭಿನ್ನನೇ ಅಲ್ಲ, ನಿನ್ನಿಂದಲೇ ಹುಟ್ಟಿರೋದು, ನಿನ್ನೊಳಗಿರುವ ಒಂದು ಶಕ್ತಿ ಕೂಡ ಹೌದು. ಆದರೂ ಸಹ ನನಗೆ ನನ್ನ ಬಗ್ಗೆ ಪ್ರಜ್ಞೆ ಇರಲಿಲ್ಲಲ್ಲ. ಅವಾಗ ನೀನೇನಾಗಿದ್ದೆ? ಯಾಕೆ ನನಗೆ ಅರಿಸ್ಲಿಲ್ಲ? ನಾನು ನಿನ್ನ ಭಾಗ ಅಂತ ಯಾಕೆ ನನಗೆ ತಿಳುವಳಿಕೆ ಕೊಡಲಿಲ್ಲ ಅಂತ ಕೇಳ್ಕೊಳ್ತಾ ಇದ್ರೆ ನೀನೇನಾಗಿದ್ದೆ ಹೇಳು. ನಾನು ನನ್ನನ್ನು ಅರ್ಥ ಮಾಡ್ಕೊಳ್ಳದೆ ಇದ್ದಾಗ ಮುನ್ನ ನೀ ಬಾಯ ಮುಚ್ಚಿಕೊಂಡಿದ್ದೆ. ನನಗೆ ಆಮೇಲೆ ಗೊತ್ತಾಯಿತು ನೀನು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದೆ, ಮೌನವಾಗಿದ್ದೆ, ನಿಶಬ್ದವಾಗಿದ್ದೆ. ಈ ಸತ್ಯ ಸಂಗತಿಯನ್ನು ನಿನ್ನ ಕಣ್ಣಿಂದ, ನಿನ್ನ ಶಿವದೃಷ್ಟಿಯಿಂದ ನಾನು ಅರಿತೆ. ಹೆಂಗೆ ಅರ್ಥ ಮಾಡಿಕೊಂಡೆ? ನಿನ್ನ ಶಿವದೃಷ್ಟಿಯಿಂದ ಅರ್ಥ ಮಾಡಿಕೊಂಡೆ, ನಿನ್ನ ಕಣ್ಣಿಂದನೇ ಅರ್ಥ ಮಾಡಿಕೊಂಡೆ. ಏಕೆಂದರೆ ನಿನ್ನಿಂದ ಆಗ ನಾನು ಭಿನ್ನವಾಗಿರಲಿಲ್ಲ. ನಾನು ಭಿನ್ನನೇ ಅಲ್ಲ, ನಿನ್ನೊಳಗಿರೋ ಒಂದು ಶಕ್ತಿ ಅಂದಮೇಲೆ. ಆದರೂ ನನ್ನ ಬಗ್ಗೆ ನನಗೆ ಗೊತ್ತಾಗಿರಲಿಲ್ಲ. ಅದಕ್ಕೆ ನಾನು ಬೇರೆಯೇ ಆಗಿಬಿಟ್ಟಿದ್ದೆ. ಬಳಿಕ ನನ್ನ ಕಣ್ಣಿಂದ ಹೇಗೆ ಕಾಣಬಲ್ಲೆ? ನನ್ನ ಕಣ್ಣಿಂದ ನೀನನ್ನು ಹೆಂಗೆ ಕಾಣೋಕ್ಕೆ ಸಾಧ್ಯ? ಏಕೆಂದರೆ ಅದರೊಳಗೆ ಅದೇ ಶಕ್ತಿ ನನ್ನಲ್ಲಿದೆ ಅಂದಮೇಲೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎನ್ನ ನಾನರಿದ ಬಳಿಕ ಇನ್ನು ನೀ ಕಂಡು ನಾಚಿದೆ ನೋಡ. ನನ್ನನ್ನು ನಾನು ನಿನ್ನಿಂದ ಭಿನ್ನವೆಂದ ಅರಿತ ಬಳಿಕ ನನ್ನಲ್ಲಿ ಅಹಂ ಪ್ರಜ್ಞೆ ಉದಿಸಿದಾಗ, ದೇವರಿಂದ ನಾನು ಬೇರೆ ಅಂದ್ಕೊಂಡಾಗ ನನಗೆ ಅಹಂ ಬಂದಿರ್ತದೆ. ಒಂದೇ ಅಂದಾಗ ಅಹಂ ಬರೋದಿಲ್ಲ. ಅದಕ್ಕೆ ಸ್ವಜ್ಞಪ್ತಿ ಅಂತ ಹೇಳ್ತಾರೆ. ಇದು ಮೂಡಿದಾಗ ನೀನು ಬಾಯ್ದೆರೆದು ಮಾತನಾಡಿದೆ. ನನಗೆ ಯಾವಾಗ ಸ್ವಜ್ಞಾನದ ಒಂದು ಪ್ರಾಪ್ತಿ ಆಗ್ತದೆ, ಆವಾಗ ನೀನು ಬಾಯ್ದೆರೆದು ನನ್ನ ಜೊತೆ ಮಾತಾಡಿದೆ. ನನ್ನ ಪ್ರಜ್ಞಾದೃಷ್ಟಿಗೆ ನೀನು ಗೋಚರಿಸಿದೆ. ಅಂದರೆ ನನ್ನ ಪ್ರಜ್ಞೆಗೆ ನೀನು ಗೋಚರಿಸಿದೆ. ಯಾವಾಗ ನನ್ನ ಬಗ್ಗೆ ನನಗೆ ಅರಿವಾಗ್ತದೆ ಆವಾಗ ನನ್ನ ಪ್ರಜ್ಞೆಗೆ ನೀನು ಗೋಚರಿಸಿದೆ. ಅಂದರೆ ನಿನ್ನಿಂದ ನಾನು ಭಿನ್ನ ಎಂಬ ಭಾವ ತಾಳಿ ನಿನ್ನತ್ತ ನಾನು ನೋಡಿದಾಗ ನೀನು ನನಗೆ ಗೋಚರಿಸಿದೆ. ನಿನ್ನನ್ನು ನಾನು ನನ್ನ ಕಣ್ಣಿಂದ ಕಂಡೆ, ಅಂದರೆ ನನ್ನ ಭಾವದೃಷ್ಟಿಯಿಂದ ನೋಡಿದೆ. ಆಗ ನಾನು ಕಂಡಿದ್ದೇನು ಗೊತ್ತೇ? ನಿಜವಾಗಿಯೂ ನಾನು ನೀನೇ, ನೀನು ನಾನೇ ಅಂತ. ಇದನ್ನರಿತು ನಾನು ನಾಚ್ಕೊಂಡು ಬಿಟ್ಟೆ. ನಾನು ಮರೆತು ಮೌನವಾಗಿಬಿಟ್ಟೆ. ಎಲ್ಲವೂ ಆ ಶಿವಮಯ ಅಂತ ಹೇಳಿ. ಎನ್ನ ಕಾಂಬ ನಿನಗೆ, ನಿನ್ನ ಕಾಂಬ ಎನಗೆ ಸಂಚದ ನೋಟ ಒಂದೇ ನೋಡ. ನನ್ನನ್ನು ನೀನು ನೋಡುವ, ನಿನಗೆ ನನ್ನನ್ನು ನೋಡುವ ಎರಡೂ ಭಿನ್ನ ದೃಷ್ಟಿಗಳಿಲ್ಲ. ನಮ್ಮಿಬ್ಬರಿಗೂ ದೃಷ್ಟಿ ಒಂದೇ, ಅದು ಸಂಚದ ನೋಟ, ಅಭಿನ್ನ ಜ್ಞಾನ ದೃಷ್ಟಿ. ಅಭಿನ್ನ ಅಂದರೆ ಭಿನ್ನತೆ ಇಲ್ಲದಂತಹ ಜ್ಞಾನದ ದೃಷ್ಟಿಯದು. ಹೀಗೆ ಗುಹೇಶ್ವರ ನಿನ್ನ ಬೆಡಗಿನ ಭಿನ್ನಾಣವ ಅರಿತೆ ನೋಡ. ಎಂತಹ ಬೆಡಗು ನಿಂದು, ಎಂತಹ ಭಿನ್ನಾಣ, ಎಂತಹ ವಯ್ಯಾರ. ಇಲ್ಲೇ ಇದ್ದು ನಮಗೆ ಗೋಚರವಾಗದೆ ಎಲ್ಲವನ್ನ ಮರೆಮಾಚಿ ಎಲ್ಲ ಕಾರ್ಯವನ್ನು ಮಾಡ್ತಾ ಇದೀಯಾ, ನನ್ನನ್ನು ನಡೆಸ್ತಾ ಇದೀಯಾ, ಎಲ್ಲವನ್ನೂ ನಡೆಸ್ತಾ ಇದೀಯಾ. ಎಷ್ಟು ನಿಗೂಢವಾಗಿದೆ ನಿನ್ನ ಸ್ವರೂಪ. ಬೆಡಗಿನ ಭಿನ್ನಾಣ
ವಯ್ಯಾರ ನಿನ್ನಲ್ಲಿದೆ, ಪರಮಾತ್ಮನ ಸ್ವರೂಪ ನಿಗೂಢ ಅದ್ಭುತ ಎಂಬುದನ್ನು ಈ ಪ್ರಭುದೇವರು ಈ ವಚನದ ಮೂಲಕವಾಗಿ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಅದಕ್ಕಾಗಿಯೇ ಎಲ್ಲವನರಿದು ಫಲವೇನು ತನ್ನ ತಾನರಿಯದನ್ನಕ್ಕ ಅನ್ನುವಂತಹ ಮಾತನ್ನು ಶಿವಯೋಗಿನಿ ಅಕ್ಕ ಮಹಾದೇವಿಯವರು ಏನು ಹೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿಯೇ ನಾವು ಬಾಹ್ಯದಲ್ಲಿ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ತೀವಿ, ಎಲ್ಲರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ತೀವಿ, ಇನ್ನೊಬ್ಬರು ಬದುಕನ್ನು ಜಡ್ಜ್ ಮಾಡ್ತೀವಿ, ಇನ್ನೊಬ್ಬರು ಮಾಡುವಂತಹ ಕಾರ್ಯವನ್ನು ಜಡ್ಜ್ ಮಾಡ್ತೀವಿ. ಆದರೆ ನಮ್ಮ ಕಾರ್ಯ, ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಭಾವ ಹೇಗಿದೆ ಅಂತ ಹೇಳಿ ನಾವು ಜಡ್ಜ್ ಮಾಡ್ಕೋಬೇಕು. ಆವಾಗ ಮಾತ್ರ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನನ್ನನ್ನು ಅರ್ಥ ಮಾಡಿಕೊಂಡಾಗ, ಸ್ವ ಅನುಭವ ನಮಗಾದಾಗ, ತನ್ನನ್ನು ತಾನು ಅರಿತುಕೊಂಡಾಗ ದೇವರ ಇರುವು, ದೇವರ ಕಾರ್ಯ, ದೇವರ ಆ ಶಕ್ತಿಯ ಒಂದು ಸೃಷ್ಟಿಯ ಒಂದು ಅದ್ಭುತವಾದಂತಹ ಕಾರ್ಯದ ಒಂದು ಭಾವ ನಮಗೆ ಒಡಮೂಡಿ ಬರಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿಯೇ ಮೊದಲು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಂತಿ ನಿಮ್ಮ ಪ್ರೀತಿಯ ಅಮ್ಮಾಜಿ.